ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಕಸ್ಟರ್ಡ್ ಬ್ರೆಡ್ ಪುಡ್ಡಿಂಗ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದಂತೂ ಸೂಪರ್ ಟೇಸ್ಟಿ ಅಂದು ಈಸಿ 10-15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಫಸ್ಟು ಹಾಲನ್ನ ಕಾಯ್ಸೋಕೆ ಇಟ್ಕೊಳ್ಳಿ. ಅದು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದಿದ್ರೆ ಅದು ಸ್ವಲ್ಪ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಳ್ಳಿ. ಕಸ್ಟರ್ಡ್ ಪೌಡರ್ ಅದು ಕಾಯ್ತಾ ಇರೋ ಹಾಲನ್ನೇ ಕಸ್ಟರ್ಡ್ ಪೌಡರ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಲಮ್ಸ್ ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ. ಲಮ್ಸ್ ಇರಬಾರ್ದು. ನಾನು ಒಂದು 2-3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ. ಅದು ನಾನು ಕಾಯ್ತಾ ಇರೋ ಹಾಲನ್ನೇ ನಾನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಲಮ್ಸ್ ಇಲ್ಲದೆ ಇರೋ ಥರ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊತೀನಿ. ಸ್ವಲ್ಪನೂ ಲಮ್ಸ್ ಇರಬಾರ್ದು. ಅದನ್ನು ನಾನು ಸೈಡಲ್ಲಿ ಇಟ್ಕೋತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಹಾಫ್ ಬೌಲಷ್ಟು ಸಕ್ಕರೆ ಹಾಕ್ಕೋತೀನಿ. ನಾನು ಮೆಷರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ, ಬಟ್ ನೀವು ಮೆಷರ್ಮೆಂಟ್ ಬೇಕಾದ್ರೆ ತೊಗೊಳ್ಳಿ. ನೆಕ್ಸ್ಟ್ ಕಸ್ಟರ್ಡ್ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದನ್ನ ಕಸ್ಟರ್ಡ್ ಪೌಡರ್ನ ಅದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ವೈಪ್ ಕ್ರೀಮ್ ಇದು ಮಾಡ್ಕೊಳ್ಳೋಣ. ಒಂದು ಹಾಫ್ ಬೌಲಷ್ಟು ಕ್ರೀಮ್ ತೊಗೊಳ್ಳಿ. ನಾನು ಮೊದಲೇ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕು ಲಮ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ಳಿ. ನೀವು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಳಿ, ಬೆಣ್ಣೆ ಬೇಕಾದ್ರೂ ಹಾಕ್ಕೊಳ್ಳಿ. ನಿಮ್ಮ ನಿಮಗೆ ಯಾವ ಥರ ಬೇಕೋ ಆ ಥರ ಇದು ಮಾಡ್ಕೊಳ್ಳಿ. ಅದು ಸ್ವಲ್ಪ ಕಾದಿದ ನಂತರ ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಇಟ್ಕೊಳ್ಳಿ. ನೀವು ಎರಡೂ ಸೈಡ್ ಬೇಕಾದ್ರೂ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಒಂದೇ ಸೈಡ್. ನಾನು ಆ ತುಪ್ಪದ ಫ್ಲೇವರ್ಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೀವು ಎರಡೂ ಸೈಡ್ ಬೇಕಾದ್ರೂ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ನೋಡಿ ನಾನು ಇಟ್ಟಿದ್ದೀನಿ. ಅದಾದರೆ ಸ್ವಲ್ಪ ಫ್ಲೇವರ್ ಬರೋವರೆಗೂ ಅದು ಕುದೀಲಿ ಅಂತ ಬಿಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ನೀವು ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ಸುತ್ತಲೂ ಹಾಕ್ಕೊಳ್ಳಿ. ನೆಕ್ಸ್ಟು ಇದಂತೂ ಈಸಿ ಅಂದರೆ ಒಂದು 15 ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೋಬೋದು. ಯಾರಿಗಾದ್ರು ಸಡನ್ನಾಗಿ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಬಂತು ಅಂದರೆ ಇದಂತೂ ಸೂಪರ್ ರೆಸಿಪೀಸು. ಇನ್ನು ಮುಂದೆಗಡೆ ನಿಮಗೆ ಬ್ರೆಡ್ ರೆಸಿಪೀಸ್ ತೋರಿಸ್ತೀನಿ ನೋಡಿ. ನಾನು ಅಲ್ಲಿ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಂಡಿರೋವಂಥ ಕಸ್ಟರ್ಡ್ ಮಿಲ್ಕ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಅದು ಬಿಸಿಯಾಗಿದೆ. ಸೊ ಕೆಳಗಡೆನೂ ನಾನು ಸ್ಟವ್ ಆನಲ್ಲೇ ಇಟ್ಟಿದ್ದೀನಿ, ಆಫ್ ಮಾಡಿಲ್ಲ. ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಒಂದು ನೀವೆಲ್ಲೆಲ್ಲಿ ಬ್ರೆಡ್ ಇಟ್ಟಿದ್ರೋ ಅದ್ರ ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಡಿ. ಬ್ರೆಡ್ನ ನೀವು ಸೈಡಲ್ಲಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಬ್ರೌನ್ ಕಲರ್ ಇದ್ದರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಮತ್ತು ಅದ್ರ ಮೇಲೆ ಹಾಲನ್ನ ಹಾಕ್ಕೊಳ್ಳಿ, ಕಸ್ಟರ್ಡ್ ಮಿಲ್ಕ್ ಹಾಕ್ಕೊಂಡು ಅದು ಸಿಮ್ಮಲ್ಲಿ ಇಟ್ಟಿರಿ, ಉರಿನ ಜೋರಲ್ಲಿ ಇಡಬೇಡಿ. ಮತ್ತು ಆಮೇಲೆ ಒಂದಾಗತ್ತೆ. ಕಸ್ಟರ್ಡ್ ಮಿಲ್ಕ್ನ ಮತ್ತೆ ಹಾಕ್ಕೊಳ್ಳಿ. ನೆಕ್ಸ್ಟು ಆ ಮೂರು ಮೇಲೆ ಮತ್ತೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇಟ್ಟು ಅದ್ರ ಮೇಲೆ ಈಗ ನಾನು ವೈಪ್ ಕ್ರೀಮ್ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಸುತ್ತಲೂ ಹಾಕ್ತಾಯಿದ್ದೀನಿ. ಆ ಕಸ್ಟರ್ಡ್ ಮಿಲ್ಕು ಮತ್ತು ಕೆಳಗಡೆ ಇಟ್ಟಿರೋವಂಥ ಬ್ರೆಡ್ ಎಲ್ಲಾದ್ರ ಜೊತೆನೂ ಮಿಕ್ಸ್ ಆಗಬೇಕು ಅದು ನೀಟಾಗಿ ನೋಡಿ. ಹಾಕ್ತಾಯಿದ್ದೀನಿ. ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ, ಸ್ಟವ್ನ ಆಫ್ ಮಾಡಿಲ್ಲ. ಸಿಮ್ಮಲ್ಲಿಟ್ಟೆ ಇದು ಮಾಡಿ. ನೆಕ್ಸ್ಟು ನಾನು ಅದಕ್ಕೆ ಸಿಮ್ಮಲ್ಲೇ ಇಟ್ಟು ಸ್ವಲ್ಪ ಬಿಸಿ ಆಗಲಿ ಅಂತ ಇದು ಮಾಡಿದ್ದೀನಿ. ಆ ಬ್ರೆಡ್ಡೆಲ್ಲ ಸ್ವಲ್ಪ ಇದಾಗಲಿ ಅಂತ. ನೆಕ್ಸ್ಟು ನಾನು ಅದನ್ನು ಚಿಕ್ಕದಾಗಿ ಗೋಡಂಬಿ ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಅದನ್ನು ನಾನು ಮೇಲೆ ಹಾಕ್ತಾಯಿದ್ದೀನಿ. ಮೇಲೆ ಹಾಕಿ ಮತ್ತೆ ಅದರದ್ದು ಮಿಲ್ಕೆಲ್ಲ ಮೇಲೆ ಹಾಕ್ತಾಯಿದ್ದೀನಿ ನೋಡಿ. ಅದು ನೀಟಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಆಮೇಲೆ ಅದನ್ನು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ನೀವು ತಿನ್ನಬೇಕು. ಆಗ ಮಾತ್ರ ಸೂಪರ್ ಟೇಸ್ಟಿ. ಫೈನಲ್ ಲುಕ್ ಹೀಗಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,